ಈ ಹುಡುಗ ಬೆಳಗ್ಗೆಯಿಂದ ಎಲ್ಲಿಗೂ ಹೋಗಿದ್ದೆ? ಮನೆಯಲ್ಲ ತುಂಬಾ ಬೋರ್ ಆಗ್ತಾ ಇತ್ತು, ಹೊರಗಡೆ ಹೋಗಿದ್ದೆ ಅಮ್ಮ. ಅಲ್ವೋ, ನೀನ್ ಈ ಊರಿಗೆ ಬರೋದೇ ಅಪರೂಪ. 4 ದಿನ ಅಲ್ಲ, 4 ತಾಸು ಕೂಡ ಮನೆಗಿರೋದಿಲ್ಲ. ನಿಮ್ಮಪ್ಪ ನೋಡಿದ್ರೆ ಯಾವಾಗ್ಲೂ ಮಾಂತೇಶ ಮಾಂತೇಶ ಅಂತ ಕನ್ವರಿಸ್ತಾ ಇರ್ತಾರೆ. ನೋಡು, ಇವತ್ತೊಂದು ದಿವಸ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಹಾಲು ಕುಡಿ. ಇದೇನಮ್ಮ, ಚಿಕ್ಕ ಮಕ್ಕಳಿಗೆ ಹಾಲು ಕೊಟ್ಟಂತೆ ನನಗೆ ಹಾಲು ಕೊಡ್ತಾ ಇದ್ದಲ್ಲ. ಅಮ್ಮ, ನಿನ್ನ ಮಗಗೆ ಬೆಳೆದು ದೊಡ್ಡವನಾಗಿದ್ದಾನಮ್ಮ. ನೋಡಪ್ಪ, ನೀನು ಎಷ್ಟೇ ಬೆಳೆದು ದೊಡ್ಡವನಾದ್ರೂ, ದೊಡ್ಡ ಸ್ಥಾನದಲ್ಲಿದ್ರು ಹೆತ್ತವರ ಕಣ್ಣಿಗೆ ನೀನು ಚಿಕ್ಕವನಾಗೇ ಇರ್ತೀಯಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳೀಲಿ ಅಂತ ಹೇಳಿ ಪ್ರತಿನಿತ್ಯ ನಿನಗೆ ಹಾಲು ಕುಡಿಸ್ತಾ ಬಂದಿದ್ದೀವಲ್ಲ, ಆ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ. ನೀನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಾಲು ಕುಡ್ದೇ ಹೋಗ್ಬೇಕು. ಸರಿ ಕೊಡಮ್ಮ, ಕುಡಿತೀನಿ. ಅಮ್ಮ, ನಿನ್ನ ರಾತ್ರಿ ಸ್ವಲ್ಪ ಮನೆಗೆ ತಡವಾಗಿ ಬಂದ್ಬಿಟ್ಟೆ. ಅಪ್ಪ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ಬಿಟ್ರೇನಮ್ಮ? ಅವ್ರ ಮನೇಲಿ ಇದ್ರೆ ತಾನೇಪ್ಪ ಕೇಳೋದಿಕ್ಕೆ. ನಿನ್ನೆ ರಾತ್ರಿ ನೀನು ಕುಡ್ಕೊಂಡು ಬಂದಾಗ ನೀನು ನಿಲ್ಲೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನಾನೇ ಕರ್ಕೊಂಡು ಹೋಗಿ ಬೆಡ್ರೂಮಿಗೆ ಬಿಟ್ಟಿದ್ದೀನಿ. ಅಲ್ಲೋ ಮಾಂತೇಶ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ತಿನ್ನೋದು ಈ ರೀತಿ ಮಾಡ್ತಾ ಇದ್ರೆ ಮುಂದೆ ನಿನ್ನ ಜೀವನದ ಗತಿ ಹೇಗಪ್ಪ? ಇದೇನಮ್ಮ, ಈ ಜಗತ್ತಿನಲ್ಲಿ ಕೊಲೆ, ಸುಲಿಗೆಯ, ಅನ್ಯಾಯ, ಅತ್ಯಾಚಾರ ಮಾಡಿದ್ರೆ ಅವು ತಪ್ಪಮ್ಮ. ತೊಟ್ಟಿನಿಂದ ದೊಡ್ಡವರದ್ದು ನಾವು ಕುಡಿದು ತಪ್ಪೇನಮ್ಮ? ಹಾಗಂತ ನೀನ್ ತಿಳ್ಕೊಂಡಿದೀಯ, ನಾವು ತಿಳ್ಕೊಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಇಲ್ಲಿ ತಪ್ಪು ಮಾಡಿದವರು ಯಾರೇ ಇದ್ರು ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಂತಹ ಮನೆತನದಲ್ಲಿ ಹುಟ್ಟಿದವನು ನೀನು. ಒಂದು ವೇಳೆ ನಿನ್ನಿಂದ ಏನಾದ್ರೂ ತಪ್ಪು ನಡೆದಿದ್ಯಾ ಆದ್ರೆ ನಿನ್ನ ಬಾಳು ದುರಂತ ಆಗುವುದು ಎಚ್ಚರ. ಇಲ್ಲಮ್ಮ, ತಿಳಿಲಾರ್ದೆ ನಾನು ತಪ್ಪು ಮಾಡಿಬಿಟ್ಟೆ ಅಮ್ಮ. ಅಮ್ಮ, ನನ್ನ ಮೇಲೆ ಕೋಪ ಇದ್ರೆ ಎರಡೇ ತೊಡೆಯಮ್ಮ ನನಗೆ. ತಾಯಿ ಎಂದಾದ್ರೂ ಮಕ್ಕಳಿಗೆ ಶಿಕ್ಷೆ ಕೊಡ್ತಾಳೇನು? ನೀನು ಒಳ್ಳೆ ರೀತಿಯಿಂದ ಬದುಕಲಿ ಅಂತ 4 ಬುದ್ಧಿ ಮಾತು ಹೇಳಿದೆ ಅಷ್ಟೇ. ಅಮ್ಮ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದಮ್ಮ. ಇನ್ನು ಮುಂದೆ ನನ್ನದು ಯಾವ ತಪ್ಪು ಕೂಡ ಆಗುದಿಲ್ಲ. ನಾಳೆ ನಾ ಬೆಂಗಳೂರಿಗೆ ಹೋಗ್ಬೇಕಾಗಿದ್ದೆಮ್ಮ. ಹೌದಾ? ಹೌದಮ್ಮ, ಬೇಗ? ಅದಕ್ಕೆ ಇವತ್ತೇ ಹೊರಡಬೇಕು. ಅಪ್ಪಗೆ ಹೇಳಿ ಒಂದು 20,000 ಖರ್ಚಿಗೆ ಕೊಡಮ್ಮ. ಸಾಕಾ? ಸರಿ, ನಿಮ್ಮಪ್ಪ ಬರ್ಲಿ, ಕೇಳ್ಬಿಟ್ಟು ಕೊಡಿಸ್ತೀನಿ. ಆಯ್ತಾ? ಹೋಗ್ಬಿಟ್ರೆ 4 ಜನರ ಜೊತೆ ಕೂತ್ಬಿಟ್ರೆ ಬರೋದೇ ಇಲ್ಲ ಎಷ್ಟೊತ್ತಾದ್ರೂ. ಬಂದಮ್ಮ. ಏನು ತಾಯಿ ಮಗ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ದಾಗಿದೆ? ಹಾಗೇನಿಲ್ಲ ರೀ, ಮಾಂತೇಶ ಇವತ್ತೇ ಊರಿಗೆ ಹೋಗ್ತಾ ಇದ್ದಾನಂತೆ. ಹೋಗ್ಲಿ, ಅವನ್ ಖರ್ಚಿಗೆ ಸ್ವಲ್ಪ ಹಣ. ಮಾದೇವಿ, ನಿನ್ನ ಮಗನ ಖರ್ಚಿಗೆ ಹಣ ಕೇಳೋದಕ್ಕೆ ಅದು ನೀನು ನನ್ನ ಕೇಳಬೇಕೆ? ಎಷ್ಟು ಬೇಕಣ್ಣ? ಒಂದು 20,000 ರೀ. 20,000? ಹಾ. ಏನು ಮಾದೇವಿ, 20,000ಕ್ಕೆ 1,00,000 ರೂಪಾಯಿ ಕೊಟ್ಟು ಕಳಿಸು ನನ್ನ ಹತ್ರ. ಆದ್ರೆ ಮಾಂತೇಶ, ನಿನ್ನ ಹತ್ರ ನಾನೊಂದು ಮುಖ್ಯವಾದ ಮಾತನ್ನು ಕೇಳಿ ಅಪ್ಪಾಜಿ. ಮಾಂತೇಶ, ಅಪ್ಪಾಜಿ, ಈ ಮನೆಗೆ ನೀನು ಒಬ್ಬನೇ ಮಗ. ಹೆಣ್ಣಂದ್ರು ನೀನೇ, ಗಂಡಂದ್ರು ನೀನೇ. ನಾಳೆ ಈ ಮನೆಗೆ ಯಜಮಾನ ಆಗ್ಬೇಕಾದನು. ನನ್ನ ವಯಸ್ಸು ಇಳಿಯುತ್ತಾ ಹೋಗುತ್ತದೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ. ಬೆಳೆಯುವ ಈ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕು ಕಂಡು 10 ಜನ ಮೆಚ್ಚಿಕೊಳ್ಳಬೇಕು. ತುಚ್ಛವಾದ ಕಿಚ್ಚಿನಲ್ಲಿ ಹಾಕಿ ಸುಟ್ಟು ಚಂದ್ರನ ಗೊಂಬೆಯಾಗಿ ಕಾಣಬೇಕು ನೀನು ನೋಡೋರ ಕಣ್ಣಲ್ಲಿ. ಅಪ್ಪಾಜಿ, ಹೆತ್ತ ಕರುಳಿಗೆ ಯಾವ ಕಳಂಕ ಬಾರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ನಿಮ್ಮ ನ್ಯಾಯ ನೀತಿ ಕಾಪಾಡುತ್ತೇನೆ. ಮಗನಾದ ನನ್ನ ಮೇಲೆ ನಿಮಗೆ ನಂಬಿಕೆ ಅಲ್ವಾ? ನಂಬುತ್ತೇವೆ ಮಾಂತೇಶ. ಹೆತ್ತವರು ತನ್ನ ಮಗನ ನಂಬದಿದ್ರೆ ಮತ್ತಾರ ನಂಬಬೇಕು? ನೋಡು ಮಾಂತೇಶ, ಈಗ ನಾನು ಕೇಳೋ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗ್ಬೋದು. ಏಕೆಂದರೆ ಹೆತ್ತವರ ಆಶೆಯಂತೆ ಮನೆಯೆಂಬ ಈ ಗೂಡಿನಲ್ಲಿ ಮಗನೆಂಬ ಈ ಹಕ್ಕಿಯನ್ನು ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಚೆಲ್ಲಿ ಬುದ್ಧಿ ಎಂಬ ಬೇಲಿಯನ್ನು ಹಣಿದು
ನಿತ್ಯ ಸಾವಿರಾರು ಜನರಿಗೆ ಪಾಠ ಪಡಿಸುವ ಅರಗಿಣಿ ನೀನಾಗಬೇಕು ಅಂತ ನಾನು ಆಸೆ ಹೊತ್ತಿದ್ದೇನೆ. ಆದರೆ ರೆಕ್ಕೆ ಬಲಿತ ಮೇಲೆ 10 ಜನರಿಗೆ ಕೊಕ್ಕುವ ರಣಹದ್ದು ನೀನಾಗಬಾರ್ದು ಮಾಂತೇಶ. ಅಪ್ಪಾಜಿ, ನಿಮ್ಮ ಈ ಮಾತ್ರ ಅಂತರಂಗ ನನಗೆ ಅರ್ಥವಾಗಿದೆ ಅಪ್ಪಾಜಿ. ಈ ಹಕ್ಕಿ ಸಂತರ ಮಠದಲ್ಲಿ ಬೆಳೆದ ಗಿನಿ ಆಗುತ್ತದೆ ಹೊರತು ಹಸಿ ಮಾಂಸ ತಿನ್ನುವ ರಣಹದ್ದು ಎಂದೂ ಆಗೋದಿಲ್ಲ. ಅಪ್ಪಾಜಿ, ಅಮ್ಮ, ನನಗೆ ಆಶೀರ್ವಾದ ಮಾಡಿ. ಅಂಕಲ್, ಚೆನ್ನಾಗಿದೆ ತಾನೆ? ಚಿಕ್ಕ ದನ್ಯಾರ, ನಿಮ್ಮ ಪುಣ್ಯದಿಂದ ಭಾಳ ಚೆನ್ನಾಗಿದೆ ನೋಡ್ರಿ. ಅಲ್ರಿ ದನ್ಯಾರ, ಬೆಂಗಳೂರಿಂದ ಬಂದೀವಿ, ಇನ್ನೂ 2 ದಿವಸ ಆಗಿಲ್ಲ, ಮತ್ತೆ ಇವತ್ತೇ ಬೆಂಗಳೂರು ಹೊಂಟ್ರಿಲ್ಲ. ಇನ್ನೊಂದು 4 ದಿವಸ ಇರಬಾರ್ದನ್ರಿ ದನ್ಯಾರ? ಇಲ್ಲ ಅಂಕಲ್, ನಾದಿದ್ದು ಎಕ್ಸಾಮ್ ಇದೆ, ಅದಕ್ಕೆ ಇವತ್ತು ಹೋಗಲೇಬೇಕು. ಹೌದನ್ರಿ ದನ್ಯಾರ? ರುದ್ರ, ಒಳಗಡೆ ಮಾಂತೇಶನ್ ಬ್ಯಾಗ್ ಇದೆ, ಅದರಲ್ಲಿ 1 ಲಕ್ಷ ರೂಪಾಯಿ ಹಣ ಇಟ್ಟು ತೆಗೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ನೋಡು ಮಾಂತೇಶ, ಊರಿಗೆ ಹೋದ ತಕ್ಷಣ ನಿಮ್ಮ ಚಿಕ್ಕಮ್ಮನ ಕೇಳಿದೆ ಅಂತ ಹೇಳು. ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇರು. ಆಯ್ತು. ಯಾವಾಗಲೂ ಮೊಬೈಲಲ್ಲಿ ಫೇಸ್ಬುಕ್ ವಾಟ್ಸಪ್ ಅಂತ ನೋಡ್ತಾ ಕೂತ್ಕೋಬೇಡ. ಬೇಗ ಮಾದೇವಿ, ನಿದ್ದೆ ಮಾಡು. ನನ್ನ ಮಗ ವಾಟ್ಸಪ್ ಫೇಸ್ಬುಕ್ ಏನು ಯೂಸ್ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಂತೇಶ, ನಾಳೆ ನಡೆಯುವ ಎಕ್ಸಾಮ್ನಲ್ಲಿ ನೀನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಇನ್ನು ಸುತ್ತ 40 ಹಳ್ಳಿಯಲ್ಲಿ ನನ್ನ ಹೆಸರು ಮೇಲ್ ತರ್ತಿ ಅಂತ ನಾನು ಆಸೆ ಇಟ್ಟಿದ್ದೇನೆ. ನನ್ನ ಆಸೆ ಯಾವತ್ತೂ ನಿರಾಸೆ ಮಾಡಬೇಡ್ಬೇಕನೆ. ಇಲ್ಲ ಅಪ್ಪಾಜಿ, ಖಂಡಿತ ನೀವು ಆಶೀರ್ವಾದ. ಚಿಕ್ಕ ದನ್ಯಾರ, ನನ್ನ ಮಗಳು ಬೆಂಗಳೂರಾಗ ಅದಾಡ್ರಿ. ಅದೇನ್ರಿ ದನ್ಯಾರ ಅದ? ಹಾಂ, BA ಫೈನಲ್ ಮುಗಿದಿದ್ರು ದನ್ಯಾರ ಹಾಕಿದ್ದು ಈ ಸಲ. ನೀವು ಸ್ವಲ್ಪ ಭೇಟಿ ಆಗಿ ನಾವೆಲ್ಲರೂ ಇಲ್ಲಿ ಆರಾಮದೀವಿ ಅಂತ ಹೇಳ್ತೀರೇನ್ರಿ ದನ್ಯಾರ? ನಿನ್ನ ಮಗಳ ಹೌದ್ರಿ. ಅವಳ ವಿಳಾಸ ತಂದಿದ್ಯಾ? ಐತ್ರಿ ದನ್ಯಾರ, ನನ್ನ ಮಗಳು ಬರ್ದು ಕೊಟ್ಟ ಹೋಗ್ಯಾಡ್ರಿ ಆಕೆ. ದನ್ಯಾರ, ಅದನ್ನ ಮನ್ಯಾಗ ಪೇಟೆಗ್ಯಾಗ ಬಿಟ್ಟು ಬಂದ್ ನೋಡ್ರಿ. ಇಲ್ಲಿ ಬಿಡ್ರಿ ದನ್ಯಾರ, ಇನ್ನೊಂದ್ಸಲ ಬರ್ತೀರಿ ದನ್ಯಾರ, ಅವ ನಿಮ್ಮ ಕೈ ಕೊಡ್ತು ನಡ್ರಿ ದನ್ಯಾರ. ರುದ್ರ, ಮಾಂತೇಶನ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಗೆ ಕೂಡಿಸಿ ಬಾ. ನೋಡ್ಕೊಂಡು ಹೋಗು. ಅಲ್ಲ, ಚಿಕ್ಕ ಮಗು ಮಾಂತೇಶನ ತಿರುಗಿ ಮಾಂತೇಶ ಬಸ್ ಹತ್ತಿ ಬೆಂಗಳೂರು ಮುಟ್ಟಿದಾಯ್ತು. ಅಲ್ಲ ಮಾದೇವಿ, ನಾನು ನೋಡ್ತಾ ಇದ್ದೀನಿ, ಬರ್ತಾ ಆ ಮಗನ ಕಡೆ ಲಕ್ಷ್ಯ ಇಟ್ಟಿದ್ದಿ. ಇಲ್ಲಿ ಒಂದು ಮಗು ಐತೆ ಅನ್ನೋದು ಗೊತ್ತಾಯ್ತು. ಅಬ್ಬಬ್ಬಾ, ಈ ಮಗುನ ನೋಡ್ಕೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀರಾ? ಹೌದನ? ಹಡ್ರು ಕಂಡ್ಬಿಡ್ತೀರಾ? ಹಾಗಾದ್ರೆ ನಡಿ ಒಳಗಡೆ.